ಶಾಂತಿನಗರದ ಸಿಸಿಬಿ ಕಚೇರಿಗೆ ರಾಜಕಾಲುವೆ ನೀರು ನುಗ್ಗಿದೆ. ಸಿಸಿಬಿ ಕಚೇರಿ ಕಟ್ಟಡದ ಒಳಗಡೆ ನುಗ್ಗಿದೆ ಮಳೆ ನೀರು. ಓಕೆ, ಗ್ರೌಂಡ್ ಫ್ಲೋರ್ನಲ್ಲಿ ಮಳೆ ನೀರು ನುಗ್ಗಿ ದಾಖಲೆಗಳಿಗೆ ಹಾನಿಯಾಗಿದೆಯಂತೆ. ಸುಮಾರು 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಕೇಸ್ ಫೈಲ್ಗಳಿವೆ, ಎಲ್ಲ ನಾಶ ಆಗಿದೆ ಅಂತ. ಓಹೋ, ಶಾಂತಿನಗರದ ಸಿಸಿಬಿ ಕಚೇರಿಗೆ ರಾಜಕಾಲುವೆ ನೀರು ನುಗ್ಗಿದೆ. ಸಿಸಿಬಿ ಕಚೇರಿ ಕಟ್ಟಡದ ಒಳಗಡೆ ಮಳೆ ನೀರು ನುಗ್ಗಿದೆ. ಎಲ್ಲ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಫೈಲ್ಸ್ ಎಲ್ಲ ಇತ್ತಂತೆ, ಎಲ್ಲ ಹಾಳಾಗಿದೆ ಅಂತ. ಇದೇ ಸಮಸ್ಯೆ ಗ್ರೌಂಡ್ ಫ್ಲೋರ್ನಲ್ಲಿ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ತಗ್ಗು ಪ್ರದೇಶದವ್ರಿಗೆ ಅಥವಾ ರಾಜಕಾಲುವೆಯ ಸುತ್ತಮುತ್ತ ಇರೋರಿಗೆ ಇದೇ ಪ್ರಾಬ್ಲಮ್. ಹಿಂಗೆ ನುಗ್ಗಿಬಿಟ್ರೆ ನೀರು ಮನೆ ಒಳಗಡೆ ಏನು ಮಾಡ್ತಾರೆ ಪಾಪ ಅವರು, ಎಲ್ಲಿ ಹೋಗ್ತಾರೆ? ಇದನ್ನು ಸರಿಪಡಿಸೋ ರೀತಿ ಹೆಂಗೆ? ಇದಕ್ಕೊಂದು ಶಾಶ್ವತ ಪರಿಹಾರ ಅಂತ ಏನೂ ಇಲ್ಲ. ಇದ್ರೂ ಮಾಡಲ್ಲ. ನಿರ್ಲಕ್ಷ್ಯ ಸರ್ಕಾರ, ನಿರ್ಲಕ್ಷ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೈ ಕಟ್ಕೊಂಡು ಕೂತಿದ್ದಾರೆ. ಇನ್ನೂ ಒಬ್ಬ ಅಧಿಕಾರಿ ರೋಡ್ಗಿಳಿದಿರಲ್ಲ. ನಾನು ಹೇಳ್ತೀನಿ ಬೇಕಾದರೆ, ಒಬ್ಬ ವಾರ್ಡ್ ಇಂಜಿನಿಯರ್ ಮನೆಗೆ ಹೊರಗೆ ಬಂದಿರಲ್ಲ. ಯಾವ ಅಧಿಕಾರಿನೂ ಹೊರಗೆ ಬಂದಿರಲ್ಲ. ಮೊದಲೇ ನಮ್ಮ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ, ಕಾರ್ಪೊರೇಟರ್ಗಳಿಲ್ಲ. ಅಟ್ಲೀಸ್ಟ್ ಕಾರ್ಪೊರೇಟರ್ಗಳು ಇದ್ದಿದ್ರೆ ಅವ್ರವ್ರ ವಾರ್ಡ್ಗಳನ್ನಾದರೂ ಅವ್ರು ಒಂದು ಸ್ವಲ್ಪ ಕೇರ್ ತೊಗೋತಾಯಿದ್ರು. 5 ವರ್ಷ ಆಗೋಯ್ತು, ಕಾರ್ಪೊರೇಟರ್ಗಳೇ ಇಲ್ಲ ಬೆಂಗಳೂರಲ್ಲಿ. ಇನ್ನು ಯಾರು ನೋಡ್ಕೋಬೇಕು? MLA ನೋಡ್ಕೋಬೇಕು. ಒಂದು MLA ಕ್ಷೇತ್ರಕ್ಕೆ 8ರಿಂದ 9 ವಾರ್ಡ್ ಬರುತ್ತೆ. ಯಾವುದು ಅಂತ ನೋಡ್ತಾರೆ ಅವರು. ಆಮೇಲೆ ನೋಡೋಕ್ಕೆ ಏನಾದರೂ ರೆಡಿ ಮಾಡೋಣ ಅಂತಂದ್ರೆ ದುಡ್ಡಿಲ್ಲ. ಬೆಂಗಳೂರಿನ ಸ್ಥಿತಿ ಅಯೋಮಯವಾಗಿಬಿಟ್ಟಿದೆ ನಿಜವಾಗ್ಲೂ. ಹೇಳಿ ಕೇಳಿ ರಾಜ್ಯದ ಒಟ್ಟು ಆದಾಯದಲ್ಲಿ ಅರ್ಧದಷ್ಟು ಆದಾಯ ಬರೋದೇ ಸರ್ಕಾರಕ್ಕೆ ಬೆಂಗಳೂರಿಂದ. ಆದರೆ ಅಲ್ಲೇ ಮೂಲ ಸೌಕರ್ಯಗಳಿಲ್ಲ. ಮೇಯ್ನು ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಪ್ರೈಮರಿ ಡ್ರೈನೇಜ್, ಸೆಕೆಂಡರಿ ಡ್ರೈನೇಜ್, ಟೆರ್ಷರಿ ಡ್ರೈನೇಜ್ ಅಂತೆಲ್ಲ ಇದೆ. ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಎಲ್ಲ ಬ್ಲಾಕ್ ಆಗಿ ಕೂತಿದೆ, ನೀರೇ ಹರ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ರಾಜಕಾಲುವೆಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಇದನ್ನು ಪ್ರತಿ ಮಳೆಗಾಲದಲ್ಲೂ ಹೇಳ್ತೀವಿ ನಾವು, ಪ್ರತಿ ಮಳೆಗಾಲದಲ್ಲೂ ಹೇಳ್ತೀವಿ. ಇವತ್ತು ನನ್ನ ಪ್ರಕಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಇವತ್ತು ಬರಬೇಕು ಬೆಂಗಳೂರಿನ ಕೆಲವು ಏರಿಯಾಗಳಿಗೆ, ನೋಡ್ಬೇಕು ಅವ್ರು ಹೆಂಗಿದೆ ಪರಿಸ್ಥಿತಿ ಅಂತ. ಅವರು ಸಾಧನಾ ಸಮಾವೇಶ ಮಾಡೋಕ್ಕೆ ಹೊರಟಿದ್ದಾರೆ.